ಇವತ್ತು ಯಾರಾದ್ರೂ ಇದ್ದೆ ಅದು ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅಂತ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿದೆ. ನಮಗೆ ಯಾರಿಗೂ ಕೂಡ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅನ್ನೋ ಅರಿವು ನಮಗೆ ಯಾರು ಕೂಡ ಇರಲಿಲ್ಲ. ನಾವು ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳನ್ನು ಒಳಗೊಂಡಂತೆ ಈ ಕಡೆ ಮಾದಿಗ ಸಂಬಂಧಿತ ಉಪಜಾತಿಗಳು, ಒಂದು ಕಡೆ ಛಲವಾದಿ ಮತ್ತು ಸಂಬಂಧಿತ ಉಪಜಾತಿಗಳು, ಅದರ ಜೊತೆಯಾಗಿ ಕರ್ನಾಟಕವನ್ನು ಹೊರತುಪಡಿಸಿ, ಇದು ತುಂಬಾ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಕರ್ನಾಟಕವನ್ನು ಹೊರತುಪಡಿಸಿ ಈಗಿನಲ್ಲಿ ಈ ಪರಿಶಿಷ್ಟ ಜಾತಿಯಲ್ಲಿರುವಂತಹ ಬೋವಿ, ಕೊರಚ, ಕೊರ್ಮ, ಲಂಬಾಣಿ ಪಕ್ಕದ ರಾಜ್ಯದಲ್ಲಿ ಅವರು ಜನರಲ್ ಬರ್ತಾರೆ, OBC ಬರ್ತಾರೆ. ಆದ್ರೆ ಕರ್ನಾಟಕದಲ್ಲಿ ದೇವರಾಜ ಅರಸು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯಕ್ಕೆ ವಲಸೆ ಬಂದವರನ್ನ ತಂದು SC ಪಟ್ಟಿಯಲ್ಲಿ ಸೇರಿಸಿ ಕಳೆದ ನಮಗೆ ಸುಮಾರು 75 ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಬರಬೇಕಾಗಿರುವಂತ ಪಾಲನ್ನ ಹಿಂಬಾಗಿಲಿನಿಂದ ತಿಂದು ಇವತ್ತು ನಮ್ಮ ಮೇಲೆ ದಂಡಯಾತ್ರೆ ಬಂದಿದ್ದಾರೆ. ಆದರೆ ನಾವು ಅವತ್ತಿನ ಕಾಲಘಟ್ಟದಲ್ಲಿ ಈ ರಾಜ್ಯದಲ್ಲಿದ್ದಂತ ದಲಿತ ಮುಖಂಡರನ್ನಾದ್ರೂ ಅವತ್ತು ಪ್ರಶ್ನೆ ಮಾಡಿದ್ದಾಗಿದ್ರೆ ಇವತ್ತು ಅವರು ಒಳ ಮೀಸಲಾತಿ ಪಟ್ಟಿಗೆ ಬರ್ತಿರ್ಲಿಲ್ಲ. ಇವತ್ತು ನಮಗೆ ಅವ್ರು ಚಾಲೆಂಜ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಟ್ಟಿದ್ದು ನಾವೇ ಅಂತ ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಂತ ಇದೀವಿ. ಆದ್ರಿಂದ ಗೌರವಾನ್ವಿತ ಮಂದಕೃಷ್ಣ ಮಾದಿಗ ಅವರು ಈ ದೇಶದಲ್ಲಿ ಬಹುಸಂಖ್ಯಾತರು ಇದ್ದಾರೆ. ಮಾದಿಗರು ಈ ದೇಶದ ಮೂಲ ನಿವಾಸಿಗಳು, ಈ ದೇಶದ ಮೂಲ ನಿವಾಸಿಗಳಾಗಿರೋದ್ರಿಂದ ಪರಿಶಿಷ್ಟ ಪಟ್ಟಿಯಲ್ಲಿ ಇವತ್ತು ಭಿಕಾರಿಗಳಾಗಿದ್ದಾರೆ. ಅವ್ರಿಗೆ ಏನಾದರೂ ಮಾಡಿ ಪರಿಶಿಷ್ಟ ಜಾತಿಯಲ್ಲಿ ಸಮಪಾಲನ್ನ ಇವತ್ತು ಜನಸಂಖ್ಯೆ ಅನುಗುಣವಾಗಿ ನಾವು ಕೊಡಿಸಲೇಬೇಕು ಅಂತೇಳಿ ನ್ಯಾಯಯುತವಾಗಿ ಈ ರಾಜ್ಯದಲ್ಲಿ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ಬೆಂಗಳೂರು ರಾಜಬೀದಿಗಳಲ್ಲಿ ಮಾದಿಗ ದಂಡೋರ ಮಾಡಿದ MRPS, ಪುಟುಗೋಸಿ ಚಳವಳಿಯಿಂದ ಹಿಡಿದು ಸೈಕಲ್ ರ್ಯಾಲಿಯಿಂದ ಹಿಡಿದು ಏನು ಅರಬೆತ್ತಲ ಮೆರವಣಿಗೆ, ವಿಧಾನಸೌಧದ ಮುತ್ತಿಗೆ ಅನೇಕ ರೀತಿಯಾದಂತಹ ಹೋರಾಟಗಳು ರಾಜ್ಯದಲ್ಲಿ ಮಾಡಬೇಕಾದ್ರೆ ಕೆಲವು ನನ್ನ ಅಣ್ಣ ತಮ್ಮಂದ್ರು ನಗಿತಾರೆ. ಜೈ ಮಾದಿಗ ಅಂದ್ರೆ ಅವ್ರಿಗೇನೋ ನಾಚಿಕೆ ಹೊರಗಡೆ ಹೋಗ್ತಾ ಇದ್ರು. ಆದ್ರೆ ಇಡೀ ದೇಶದಲ್ಲಿ ಈ ರಾಜ್ಯದಲ್ಲಿ ಪ್ರತಿ ಮನೆಗೂ ಕೂಡ ಒಂದು ಮಾದಿಗರು ತೊಡೆ ತಟ್ಟಿ ಹೇಳ್ತಾ ಇದ್ದಾರೆ ಜೈ ಮಾದಿಗ ಅಂತ. ಇಂಥ ಒಂದು ನಾಯಕತ್ವವನ್ನ ಪಡಿಬೇಕಾದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿರ್ಬೇಕು. ಇವತ್ತು ಇದೇ ಒಂದು ಸ್ಪೀಡ್ ನಲ್ಲಿ ಇವತ್ತು ನಾವು ಈ ರಾಜ್ಯದ ನಮ್ಮ ನಾವಿರುವಂತಹ ಸರ್ಕಾರವನ್ನು ಬಗ್ಗಿ ಬರೆದು ಸರ್ಕಾರಕ್ಕೆ ಇವತ್ತು ನಾವು ಸವಾಲನ್ನು ಹಾಕ್ತಾ ಇದ್ದೀವಿ. ನಾವು ಇಷ್ಟು ದಿನ ನಾವೆಲ್ಲರೂ ಕೂಡ ದಲಿತರು, ನಾವೆಲ್ಲ ಒಂದೇ ಅಂತೇಳಿ ನಮ್ಮ ಸೋದರ ಸಂಬಂಧಿ ಎಲ್ಲರಿಗೂ ಕೂಡ ನಾವು ಮತವನ್ನ ಕೊಟ್ಕೊಂತ ಬಂದಿದ್ದೀವಿ. ನೀವು ಕೊನೆ ಹಂತದಲ್ಲಿ 30 ವರ್ಷಗಳ ಹೋರಾಟವನ್ನ 3 ದಿನಗಳಲ್ಲಿ ತಿಕ್ಕು ತಪ್ಪಿಸ್ತಾ ಇದ್ದೀರಲ್ಲ, ಇದು ನಿಮಗೆ ಶೋಭೆ ತರೋದು ಒಂದು ವಿಚಾರ ಅಲ್ಲ ಅಂತ ಈ ವೇದಿಕೆ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾದಿಗರು ಅಗ್ರಗಣ್ಯ ಸ್ಥಾನದಲ್ಲಿದ್ದಾರೆ. ಅದು ನೆನ್ಪಿಟ್ಕೊಳ್ಳಿ. ನಿಮಗೆ ಮುಂದಿನ ರಾಜಕೀಯ ಭವಿಷ್ಯ